ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ 6ನೆಯ ಅಧ್ಯಾಯ ಭೀಮಸೇನನ ಪಾತ್ರದ ಪರಿಚಯ. ಶ್ರೀ ಮಹಾಭಾರತದಲ್ಲಿ ಸತ್ವ ಮತ್ತು ಬಲ ಎರಡನ್ನೂ ಒಟ್ಟಿಗೆ ಮೈಗೂಡಿಸಿಕೊಂಡು ವಿಚಾರಶೀಲವೂ ಕ್ರಿಯಾಶೀಲವೂ ದಯಾಪರವೂ ಕೋಮಲ ಹೃದಯವುಳ್ಳದ್ದೂ ಆದ, ಮೇಲ್ನೋಟಕ್ಕೆ ವಿರೋಧಾಭಾಸದಂತಿದ್ದರೂ ತತ್ವಾರ್ಥದಲ್ಲಿ ಹಾಗಿಲ್ಲದೆ ಧೀರೋದಾತ್ತವಾದ ಮಹಾಪಾತ್ರ ಭೀಮಸೇನನದ್ದು. ಪಾಂಡವ ವಿಜಯದ ಪ್ರಧಾನ ಶಿಲ್ಪಿ ಇವನೆಂದರೆ ಅತ್ಯುಕ್ತಿಯಲ್ಲ. ಇಷ್ಟು ಬಲಯುಕ್ತ ವ್ಯಕ್ತಿ ಆ ಕಾಲದಲ್ಲೇ ಬೇರೊಬ್ಬರಿರಲಿಲ್ಲ. ಅಷ್ಟು ಬಲವಿದ್ದರೂ ಗರ್ವಪಡದೆ, ಧರ್ಮ ಬಿಡದೆ, ಹಿರಿಯರನ್ನೂ ಮೀರದೆ, ದೇವರನ್ನು ಅತಿಕ್ರಮಿಸದೆ ಸನಾತನ ಧರ್ಮಚಕ್ರದೊಳಗೆ ಈ ಬಲ ಅಡಗಿದುದು ಪರಮಾಶ್ಚರ್ಯವೆನ್ನಬೇಕು. ಹಾಗೆ ಅಡಗಿದರೂ ಭೀಮಸೇನನದು ಸ್ವಂತ ವಿಚಾರಪರತೆಗೆ ಪ್ರಸಿದ್ಧವಾದ ವ್ಯಕ್ತಿತ್ವ. ತನ್ನ ಮನಸ್ಸು ಒಪ್ಪದ ವಿಚಾರಕ್ಕೆ ಇವನೆಂದೂ ಸೊಪ್ಪು ಹಾಕಿದವನಲ್ಲ. ಧರ್ಮಜನ ಕಟ್ಟುಪಾಡಿಗೆ ಅಡಗಿದರೂ ಭಿನ್ನಾಭಿಪ್ರಾಯವಿದ್ದಲ್ಲಿ ಹಿಂದೆ ಮುಂದೆ ನೋಡದೆ ನಿರ್ದಾಕ್ಷಿಣ್ಯವಾಗಿ, ನಿಷ್ಠುರವಾಗಿ, ಸ್ಫುಟವಾಗಿ, ನಿಸ್ಸಂದಿಗ್ಧವಾಗಿ, ಸಿಡಿಲಿನ ಸ್ವಚ್ಛತೆ, ಮಿಂಚಿನ ತೀಕ್ಷ್ಣತೆಗಳೊಡಗೂಡಿದಂತೆ ನುಡಿದೇ ಬಿಡುವ ನಿಷ್ಕಪಟ ಸ್ವಭಾವ ಇವನದ್ದು. ಧರ್ಮಪುತ್ರನನ್ನು ಪೀಡಿಸಿದ ಧರ್ಮ ಸಂಕಟಗಳು ಇವನನ್ನು ಪೀಡಿಸದೆ ಹೋದುದಕ್ಕೆ ಇವನ ಈ ನೇರ ಸ್ವಂತ ವಿಚಾರ ಸ್ವಭಾವವೇ ಕಾರಣವೆನ್ನಬೇಕು. ಪತ್ನಿ ದ್ರೌಪದಿಗೆ ಆಪತ್ಕಾಲ ಒದಗಿದಾಗ ಯಾರು ಏನೇ ಹೇಳಲಿ, ಯಾರಿಗೆ ಬೇರೇನೇ ಧರ್ಮವೆನಿಸಲಿ, ಇವನು ಮಾತ್ರ ಅವಳ ಕಷ್ಟಕ್ಕೊದಗಿ ಸಹಾಯ ಮಾಡಿ ಧೀರ ಪುರುಷನೆನಿಸಿ ಪೂರ್ಣ ಕ್ರಿಯಾಶೀಲನಾಗಿ ಧರ್ಮ ಸಂರಕ್ಷಕನಾದವನು. ವಜ್ರಾದಪಿ ಕಠೋರಾನಿ ಮೃದೂನಿ ಕುಸುಮಾದಪಿ ಎಂಬ ಮಾತು ಭೀಮಸೇನನ ಸ್ವಭಾವಕ್ಕೆ ಆರತಿ ಬೆಳಗಿ ಹಾಡಿದಂತಿದೆ. ದುಷ್ಟರಲ್ಲಿ ಎಷ್ಟು ಕಠೋರನೋ ಶಿಷ್ಟರಲ್ಲಿ, ಆಶ್ರಿತ ಸಾತ್ವಿಕರಲ್ಲಿ ಅಷ್ಟೇ ಮೃದು ಹೃದಯ ಇವನದು. ಗೊಡ್ಡಾದ ಮೌಲ್ಯಾತೀತವಾದ ಅಮೋರಲ್ ನೀತಿ ದಂಡಾರಿಕ್ತವಾದ ವೇದಾಂತದ ಛಾಯೆಯೂ ಇವನ ಬಳಿ ಸುಳಿಯದು. ಜೀವನಕ್ಕೆ ಅರ್ಥ ತರದ ಯಾವ ಶುಷ್ಕವಾದವನ್ನು ಯಾರೇ ಪ್ರತಿಪಾದಿಸಿದರೂ ಅದಕ್ಕೆ ಮರುಳಾಗದವನಿವನು. ಪ್ರಾಣಾಮೇವ ಪರಿತ್ಯಜ್ಯ ಮಾನಮೇವಾಭಿರಕ್ಷತು ಅನಿತ್ಯಮಧ್ರುಮಂ ಪ್ರಾಣಂ ಮಾನಮಾಚಂದ್ರತಾರಕಂ ಎಂಬುದು ಇವನ ಶ್ರದ್ಧೆ. ಪ್ರಾಣಗಳನ್ನು ಬಿಟ್ಟಾದರೂ ಮಾನವನ್ನು ರಕ್ಷಿಸಿಕೊಳ್ಳಬೇಕು. ಏಕೆಂದರೆ ಪ್ರಾಣವು ಅಶಾಶ್ವತ, ಮಾನವು ಸೂರ್ಯಚಂದ್ರರಿರುವ ತನಕ ಉಳಿಯುವಂಥದ್ದು ಎಂಬ ವೀರೋದ್ಗಾರದಲ್ಲಿ ಇವನ ಜೀವನ ಸ್ಫೂರ್ತಿಯೇ ಅಡಗಿದೆ. ಇಷ್ಟು ವರ್ಣರಂಜಿತ ವ್ಯಕ್ತಿ ಸಣ್ಣವರಿಂದ ದೊಡ್ಡವರವರೆಗೆ ಆಕರ್ಷಕ ಸಾಹಸ ಘಟನೆಗಳನ್ನು ಮೆರೆದ ವೀರ, ಯುದ್ಧದಲ್ಲಿ ಅದ್ಭುತ ವೀರ, ಭೀಭತ್ಸ ಪ್ರಸಂಗಗಳನ್ನು ಪ್ರದರ್ಶಿಸಿದ ರಣಭಯಂಕರ, ರುದ್ರಸುಂದರ, ಸಾಹಸಿ, ಬೇರೊಬ್ಬನಿರಲಾರ. ಧರ್ಮಜ ಎಷ್ಟು ಸಪ್ಪೆಯೋ ಅಷ್ಟು ವರ್ಣಮಯ ವ್ಯಕ್ತಿ ಇವನು. ಪಾಪಃ ಪ್ರಣಶ್ಯತಿ ವೃಕೋದರ ಕೀರ್ತನೀನ್ ಎಂಬ ಹಿರಿಯರ ಸಂಗ್ರಹ ಸೂಕ್ತಿಯಂತೆ ಭೀಮನನ್ನು ನೆನೆದರೆ ಪಾಪಶಕ್ತಿಗಳ ಸಂಚಾರಕ್ಕೆ ಎಡೆಯಿಲ್ಲವೆಂಬುದಕ್ಕೆ ಮಹಾಭಾರತದುದ್ದಕ್ಕೂ ನಿದರ್ಶನಗಳುಂಟು. ಜೀವನವಿಡೀ ಪುಣ್ಯ ಪಾಪಶಕ್ತಿಗಳ ಬೆಳಕು ಕತ್ತಲೆಗಳ ನಿರಂತರ ಹೋರಾಟವೆಂಬ ವೈದಿಕ ಪ್ರಜ್ಞೆಯಲ್ಲಿ ಮಹಾ ವಿಶ್ವಾಸವಿಟ್ಟ ಭೀಮಸೇನ ಈ ಅಸುರಿ ಅಂಧಕಾರ ಶಕ್ತಿಗಳೊಡನೆ ಸಂಧಾನವನ್ನು ಸಹ ಬಾಳ್ವೆಯನ್ನು ಎಂದು ಒಪ್ಪಿದವನಲ್ಲ. ಪದೇ ಪದೇ ಧರ್ಮಪುತ್ರನಿಗೂ ಒಮ್ಮೆ ಅರ್ಜುನನಿಗೂ ಈ ವಿಷಯದಲ್ಲಿ ಕವಿದ ಮಂಕು ಭೀಮಸೇನನೆಂದೂ ಕಾಡಿಲ್ಲವೆಂಬುದು ಈ ಸೋದರರಲ್ಲಿ ವಿಶೇಷ. ಭೀಮನ ರೂಪು ಪಾಂಡವರಲ್ಲಿ ಕುಂತಿಯ ಮಕ್ಕಳಾದ ಕೌಂತೆಯರಲ್ಲಿ ಪ್ರಾಯಃ ಭೀಮ ಬಹು ಸುಂದರ ಇದ್ದಿರಬೇಕು.
ಒಡನೆ ಇನ್ನೂ 4 ಸೋದರರಿದ್ದರೂ ಅರಗಿನ ಮನೆಗೆ ಬೆಂಕಿ ಬಿದ್ದು ಹೊರಗೆ ಗುಪ್ತ ಮಾರ್ಗದಲ್ಲಿ ಅವರೆಲ್ಲ ತಪ್ಪಿಸಿಕೊಂಡಾಗ ಮೊದಲು ಅಡ್ಡ ಬಂದ ಹಿಡಿಂಬನನ್ನು ಸಂಹರಿಸಿ ಉಳಿದವರನ್ನು ಬಿಟ್ಟು ಇವನ ರೂಪಕ್ಕೆ ಹಿಡಿಂಬೆಯು ಮರುಳಾದದ್ದು ವಿಶೇಷ. ಭೀಮನ ಪರಾಕ್ರಮ ಮಾತ್ರವನ್ನಲ್ಲದೆ ಅವನ ರೂಪವನ್ನೂ ಅವಳು ಮೆಚ್ಚಿದ್ದು ಇದಕ್ಕೊಂದು ಸಾಕ್ಷಿ. ಪಾಂಡವರ ವ್ಯಕ್ತಿ ಚಿತ್ರಣವನ್ನು ಅಲ್ಲಲ್ಲಿ ಸೂಕ್ಷ್ಮವಾಗಿ ಮಾಡಿರುವ ವೇದವ್ಯಾಸರು ಧರ್ಮಜನ ಮುಖದಲ್ಲಿ ಮೂಗು ಎದ್ದು ಕಾಣುವಂತೆ ಇತ್ತೆಂದು ಪದೇ ಪದೇ ವರ್ಣಿಸಿರುವಂತೆ ಭೀಮನಲ್ಲೂ ಒಂದು ವಿಶೇಷವನ್ನು ಎತ್ತಿ ತೋರಿಸಿದ್ದಾರೆ. ಪಾಂಡವರೇ ತಮ್ಮ ಅರಮನೆಯಲ್ಲಿ 1 ವರ್ಷ ಅಜ್ಞಾತ ವಾಸದಲ್ಲಿದ್ದವರೆಂಬುದನ್ನು ಅರಿತ ಉತ್ತರ ಕುಮಾರನು ಗೋಗ್ರಹಣ ಯುದ್ಧದಲ್ಲಿ ಅರ್ಜುನನೊಡನೆ ವಿಜಯಿಯಾಗಿ ಹಿಂತಿರುಗಿ ತನ್ನ ತಂದೆಗೆ ಧರ್ಮಪುತ್ರನನ್ನು ಪರಿಚಯಿಸುತ್ತಾ ಯ ಏಷ ಜಾಂಬೂನದ ಶುದ್ಧ ಗೌರಃ ತನುರ್ಮಹಾನ್ ಸಿಂಹ ಇವ ಪ್ರವೃದ್ಧಃ ಪ್ರಚಂಡ ಘೋಣಃ ಋತುದೀರ್ಘನೇತ್ರಃ ತಾಮ್ರಾಯತಾಕ್ಷಃ ಕುರು ರಾಜ ಏಷಃ. ವಿರಾಟ ಪರ್ವದ 71ನೇ ಅಧ್ಯಾಯ 13ನೇ ಶ್ಲೋಕ ಎಂದು ವರ್ಣಿಸುತ್ತಾನೆ. ಇಕೋ ಈ ಅಪರಂಜಿಯಂತೆ ಶುದ್ಧ ಕೆಂಪು ಮಿಶ್ರಿತ ಹಳದಿ ಬಣ್ಣದ ಮೈಕಾಂತಿಯುಳ್ಳವನು, ಸಿಂಹದಂತೆ ಬೆಳೆದಿರುವವನು, ಪ್ರಚಂಡವಾಗಿ ಎದ್ದು ಕಾಣುವ ದೊಡ್ಡ ಮೂಗನ್ನುಳ್ಳವನು, ಅಗಲವೂ ವಿಶಾಲವೂ ನೀಳವೂ ಆದ ಕಂಗಳನ್ನುಳ್ಳವನು, ನಸು ಕೆಂಪಾದ ಕಂಗಳ ಕಾಂತಿಯನ್ನುಳ್ಳವನೂ ಆದ ಇವನೇ ಕುರುರಾಜನಾದ ಯುಧಿಷ್ಠಿರ ಎಂಬ ಈ ವರ್ಣನೆಯಲ್ಲಿ ಧರ್ಮರಾಜನ ರೂಪು ವಿಶೇಷ ವರ್ಣಿತವಿದೆ. ಭೀಮನನ್ನು ಅದೇ ಉತ್ತರ ಕುಮಾರ ವರ್ಣಿಸುವ ಈ ರೀತಿ ನೋಡಿ. ಅಯಂ ಪುನಃ ಮತ್ತ ಗಜೇಂದ್ರಗಾಮಿ ಪ್ರತಪ್ತ ಚಾಮೀಕರ ಶುದ್ಧ ಗೌರಃ ಪೃಥ್ವಾಯತಾಂಸಃ ಗುರು ದೀರ್ಘಬಾಹು ವೃಕೋದರಃ ಪಶ್ಯತ ಪಶ್ಯತೈನಂ. ಶ್ಲೋಕ 14. ಇಕೋ ಈ ಮದ್ದಾನೆಯಂತೆ ನಡಿಗೆಯುಳ್ಳವನು, ಪುಟವಿಕ್ಕಿದ ಬಂಗಾರದಂತೆ ಹೊಳೆಯುವ ಶುದ್ಧ ಗೌರವ ವರ್ಣವುಳ್ಳವನು, ದೊಡ್ಡ ಅಗಲ ಭುಜ ಪ್ರದೇಶವುಳ್ಳವನು, ಭಾರವೂ ನೀಳವೂ ಆದ ತೋಳುಗಳನ್ನುಳ್ಳವನು, ತೋಳನಂತೆ ಹಸಿದ ಹೊಟ್ಟೆಯುಳ್ಳವನೂ ಆದ ಈ ವೀರಪುರುಷನೇ ಭೀಮಸೇನ. ಇವನನ್ನು ನೋಡು ಅಪ್ಪ ನೋಡು ಎಂಬಲ್ಲಿ ಪಶ್ಯತ ಪಶ್ಯತ ಎಂಬ ದ್ವಿರುಕ್ತಿಯಿಂದ ಭೀಮನು ಎಷ್ಟೊಂದು ದರ್ಶನೀಯನಾಗಿದ್ದನೆಂದು ದೃಢಪಡುತ್ತದೆ. ಮಂಡಿಯನ್ನು ಮುಟ್ಟುವ ಕೈಗಳು ಮಹಾಪುರುಷ ಲಕ್ಷಣವೆಂದು ಸಾಮುದ್ರಿಕ ಶಾಸ್ತ್ರ ಹೇಳುತ್ತದೆ. ಮದಗಜದಂತೆ ನಡೆಯುವ ಭೀಮನ ಆಕಾರವೇ ಆನೆಯಂತೆ ದೊಡ್ಡದಿರಬೇಕು. 10,000 ಆನೆಯ ಬಲವುಳ್ಳ ಈ ಸುಂದರ ಶರೀರದಲ್ಲಿ ಅಂಗೋಪಾಂಗಗಳು ಪರಸ್ಪರ ಪೂರಕವಾಗಿದ್ದು ಮೋಹಕ ಪ್ರಮಾಣ ಆಯಕಟ್ಟು ಇವಕ್ಕೆ ಇದ್ದಿದ್ದರಿಂದ ಆ ಶರೀರ ವಿಕಾರವಾಗದೆ ಸುಂದರವಾಗಿದ್ದಿತು. ಸುಮ್ಮನೆ ಮೈ ಬಂದವರೆಲ್ಲ ಸುಂದರರಿರುವುದಿಲ್ಲ. ದೊಡ್ಡ ಮೈ ಅಂದರೆ ಡೊಳ್ಳು ಹೊಟ್ಟೆಯಾಗಿರಬೇಕಿಲ್ಲ. ನಿಡಿದೋಳುಗಳಿಗೆ ಸರಿಯೊಪ್ಪುವ ನೀಳ ತೊಡೆಗಳು, ಉಬ್ಬಿದ ಮಾಂಸಖಂಡಗಳು, ಕುಣಿಯುವ ಭುಜಗಳು, ಅಗಲ ಹೆಗಲು, ಹೀಗೆ ಜಗಜಟ್ಟಿಯ ಸುಂದರಾಕೃತಿಯಲ್ಲಿಯೇ ದೊಡ್ಡದಾದ ದೇಹ ಅದು. ದುರ್ಯೋಧನನಿಗೆ ಅಸೂಯೆಯೂ, ಧೃತರಾಷ್ಟ್ರನಿಗೆ ಭಯವೂ, ಪಾಂಡವರ ವೈರಿಗಳಿಗೆ ಸಿಂಹ ಸ್ವಪ್ನವೂ ಆಗಿದ್ದುದು ಈ ಭೀಮಸೇನನ ದೇಹದ ನಿಮಿತ್ತವಾಗಿಯೇ. ಇದನ್ನು ಸೂಚಿಸುವ ಒಂದು ಮಾತು ದುರ್ಯೋಧನನ ಬಾಯಲ್ಲೇ ಬರುತ್ತದೆ. ಉಲೂಕನೊಡನೆ ಕೊನೆಯ ಮಾತಿನ ನೆಪದಲ್ಲಿ ಹೇಳಿ ಕಳುಹಿದ ಈ ಕಪಟ ವಾಕ್ಯಗಳ ಹಿಂದೆ ಮೇಲಿನ ಭಾವ ವ್ಯಕ್ತವಾಗುತ್ತದೆ. ಈ ವಾಕ್ಯವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.